ಓ ಎಸ್, ವೇಟಿಂಗ್ ಲಿಸ್ಟ್ ಅಂತ ಹೇಳಿದ್ದಾನೆ. ಅಂದರೆ ಪಕ್ಕ ನನ್ನ ಮೇಲೆ ಕ್ರಶ್ ಆಗಿದೆ ಅವನಿಗೆ. ಎಂಥ ಹ್ಯಾಂಡ್ಸಮ್, ನನ್ನ ಬಾಯ್ ಫ್ರೆಂಡ್ ಆಗೋದು ಎಷ್ಟು ಥ್ರಿಲ್ ಆಗಿರುತ್ತೆ. ಕಾಲೇಜಿನ ಸ್ಟೈಲ್ ಐಕಾನ್ ಅವನು ನನಗೆ ಬಿದ್ದಿದ್ದಾನೆ ಅಂದರೆ ಇದೆಲ್ಲ ಒಂದು ರೀತಿ ಮಿರಾಕ್ಕಲೆ. ನಾವಿಬ್ಬರು ಬೆಸ್ಟ್ ಕಪಲ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಅವನು ಕೂಡ ಬ್ಯೂಟಿಯಲ್ಲಿ ಹೈ ಲೆವೆಲಲ್ಲಿದ್ದಾನೆ. ಇದುವರೆಗೂ ನನಗೆ ಸಿಕ್ಕಂಥ ಬಾಯ್ ಫ್ರೆಂಡ್ ಮೆಟೀರಿಯಲ್ ಯಾರು ಕೂಡ ಈ ರೀತಿ ನನಗೆ ಬೆಸ್ಟ್ ಅನ್ನಿಸುವ ಫೀಲ್ ಕೊಟ್ಟಿರಲಿಲ್ಲ. ಆದರೆ ಅಗಸ್ತ್ಯ ನೀಲಾಂಬರಿ ಹೆಗ್ಡೆ ಮಾತ್ರ ಒಳ್ಳೆ ಫೀಲ್ ಕೊಡ್ತಿದ್ದಾನೆ. ಇದುವರೆಗೂ ಲಾಂಗ್ ಟೈಮ್ ಕಮಿಟ್ಮೆಂಟ್ ಅಂತ ಇದುವರೆಗೂ ನಾನು ಕಮಿಟ್ ಆಗಿಯೇ ಇರಲಿಲ್ಲ. ಆದರೆ ಇವನ ಜೊತೆ ಲೈಫ್ ಟೈಮ್ ಕಮಿಟ್ ಆಗುವ ಲಕ್ಷಣಗಳು ಕಾಣಿಸ್ತಿದೆ. ಸೇಮ್ ಲೆವೆಲ್ ಆಫ್ ಆ್ಯಟಿಟ್ಯೂಡ್, ಸೇಮ್ ಲೆವೆಲ್ ಆಫ್ ಬ್ಯೂಟಿ ಆ್ಯಂಡ್ ಸೇಮ್ ಲೆವೆಲ್ ಆಫ್ ರಿಚ್ನೆಸ್. ಸೊ ನಾವಿಬ್ಬರು ಬೆಸ್ಟ್ ಕಪಲ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಎಂದು ಹೇಳಿಕೊಳ್ಳುವ ಸಪ್ತ ಖುಷಿಯಲ್ಲಿ ಅಲ್ಲಿ ಕುಣಿದಾಡಿ ನಂತರ ಸಮಯ ಮಧ್ಯರಾತ್ರಿ ಮೇಲೆ ಆಗಿದ್ದ ಕಾರಣ ಮನೆಗೆ ಹೋಗಲು ರೋಹಿತ್ಗಾಗಿ ಹುಡುಕಾಡಿದಳು. ಈ ರೋಹಿತ್ ಎಲ್ಲಿ ಹೋದ? ಕಾಲ್ ಕೂಡ ಪಿಕ್ ಮಾಡ್ತಾ ಇಲ್ಲ. ಏನಾಗಿದೆ ಇವನಿಗೆ? ಕುಡಿದು ಬಿದ್ದಿದ್ದಾನೆ ಹೇಗೆ ಎಂದು ಹೇಳಿಕೊಂಡ ಸಪ್ತ ಪಬ್ಬೊಳಗೆಲ್ಲ ಕಡೆ ಹುಡುಕಾಡಿದಳು. ಅಲ್ಲೆಲ್ಲೂ ಅವನ ಸುಳಿವು ಸಿಗದೇ ಇದ್ದಾಗ ಅವನಿಗೆ ಕಾಲ್ ಮಾಡುತ್ತಲೇ ಕಾರ್ ನಿಲ್ಲಿಸಿರುವ ಕಡೆ ಬಂದು ನೋಡಿದಳು. ಅಲ್ಲಿ ಕಾರ್ ಇರಲಿಲ್ಲ. ಈಗ ಅವಳಿಗೆ ಭಯ ಶುರುವಾಯಿತು. ಪಬ್ಗೆ ಹೋಗಿ ಬರುವುದು ಅವಳಿಗೇನು ಕಷ್ಟದ ಕೆಲಸವೇನಲ್ಲ. ಪಿಯುಸಿಯಿಂದನೇ ಅವಳಿಗಿದರ ಅಭ್ಯಾಸವಿದೆ. ಆದರೆ ಇದೇ ಮೊದಲ ಬಾರಿಗೆ ಈ ರೀತಿ ಅವಳು ಒಬ್ಬಂಟಿಯಾಗಿ ನಿಂತಿರೋದು. ನೆನ್ನೆ ತನಕ ಅವಳ ಜೊತೆ ರೋಹಿತ್ ಇದ್ದ. ಇವತ್ತಿಗೆ ಸ್ವಲ್ಪ ಹೊತ್ತಿನ ಮುಂಚೆ ಕೂಡ ಇದ್ದ. ಆದರೆ ಯಾವಾಗ ಸಪ್ತಾಳ ಮನಸ್ಸು ಅಗಸ್ತ್ಯನ ಕಡೆ ವಾಲಿದೆ ಎನ್ನುವುದನ್ನು ತಿಳಿಯಿತೋ ಆವಾಗಲೇ ಅವನು ಕೋಪದಿಂದ ಅಲ್ಲಿಂದ ಹೊರಟು ಬಿಟ್ಟಿದ್ದ. ಅವನಿಗೆ ಕಾಲ್ ಮಾಡಿ ಸೋತ ಸಪ್ತ ಕೊನೆಗೆ ಸಾಕಾಗಿ ತನ್ನಮ್ಮನಿಗೆ ಕಾಲ್ ಮಾಡಿ ನಡೆದ ವಿಷಯವನ್ನು ತಿಳಿಸಿದರು. ಸಾರಿ ಬೇಬಿ, ನೀನೇನು ಚಿಂತೆ ಮಾಡಬೇಡ, ಫಬ್ಬಲ್ಲೇ ಇರು, ನಿಶಾಂತ್ ನಾನು ಕಳಿಸ್ತೇನೆ ಎಂದು ಹೇಳಿ ಕಾಲ್ ಕಟ್ ಮಾಡಿದವರು ಮಗನ ಕೋಣೆಗೆ ಬಂದಿದ್ದರು. 8 ಗಂಟೆಯ ತನಕ ಆಫೀಸ್ನಲ್ಲಿ ದುಡಿದು 10 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದು ಊಟ ಮುಗಿಸಿ ಆಗ ತಾನೇ ಮಲಗಿದ್ದ ನಿಶಾಂತ್ಗೆ ತನ್ನ ಅಮ್ಮನ ಕೂಗಿಗೆ ಕಿರಿಕಿರಿ ಎನಿಸಿತು. ಏನಮ್ಮ ನಿಂದು, ಮಲ್ಕೊಳ್ಳೋಕ್ಕೋ ಬಿಡಲ್ವಾ? ಬೆಳಿಗ್ಗೆ ನಾನು 8 ಗಂಟೆಗೆ ಆಫೀಸ್ಗೆ ಹೋಗಬೇಕು, ನಿಂದೇನು ಕಿರಿಕಿರಿ ಅಂತ ಕೇಳುವನು. ನಿಶು, ತಲೆಯಲ್ಲಿ ಬುದ್ಧಿ ಇದೆಯಾ ನಿನಗೆ? ಭಾರಿ ಬದಲಾಗಿದ್ಯಾ ನೀನು. ನಿನ್ನ ತಂಗಿ ಮಧ್ಯರಾತ್ರಿಯಲ್ಲಿ ಫ್ಲಬ್ನಲ್ಲಿ ಮಲಗಬೇಕಾ? ಎದ್ದೇಳು, ಹೋಗಿ ಕರೆದುಕೊಂಡು ಬಾ ಅವಳನ್ನು ಎಂದು ಹೇಳುವರು. ತಲೆಯಲ್ಲಿ ಬುದ್ಧಿ ಇರಬೇಕಾದದ್ದು ನನಗಲ್ಲ, ನಿಮಗೆ. ನಾಚಿಗೆ ಮಾನ ಮರ್ಯಾದೆ ಇಲ್ವಾ ಅವಳಿಗೆ? ಎಷ್ಟು ವಯಸ್ಸು? 19 ಅವಳಿಗೆ. ಅವಳನ್ನು ಯಾರದೋ ಜೊತೆಯಲ್ಲಿ ಕಳಿಸ್ತೀಯಲ್ಲ. ಮನೆಗೆ ದುಡಿಯುವ ಗಂಡಸಿನ ಬಗ್ಗೆ ನಿಮಗೆ ಚಿಂತೆ ಇಲ್ಲ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ನಾನು ಎಂದು ಗೊಣಗುತ್ತಲೇ ನೈಟ್ ಡ್ರೆಸ್ನಲ್ಲಿ ಬೈಕ್ ಸ್ಟಾರ್ಟ್ ಮಾಡಿ ಹೋಗುವನು. ಸ್ವಲ್ಪ ದೂರ ಮುಂದೆ ಬಂದವನು ರೋಡಿನ ಮಧ್ಯದಲ್ಲಿ ಕುಡಿದು ತೋರಾಡುತ್ತಿದ್ದ ರೋಹಿತ್ನ ಅನುಮಾನದಲ್ಲಿ ನೋಡಿ ಬೈಕ್ ನಿಲ್ಲಿಸಿ ಅವನ ಹತ್ತಿರ ಹೋಗುವನು. ರೋಹಿತ್, ಸಪ್ತ ಎಲ್ಲಿ? ನೀವು ಒಟ್ಟಿಗೆ ಹೋಗಿದ್ದಂತೆ, ಇದೇ ನೀನೊಬ್ಬನೇ ರೋಡ್ ಮಧ್ಯದಲ್ಲಿ ಇದೆಯಾ? ಅವಳೆಲ್ಲಿ ಎಂದು ಕೇಳುವನು. ನನ್ನನ್ನು ಏನಪ್ಪ ಕೇಳ್ತೀಯಾ? ನಿನ್ನ ತಂಗಿಗೆ ನಾನೊಬ್ಬನೇನಾ? ನನ್ನಂಥ ಎಷ್ಟೋ ಜನರು, 1000 ಜನರು ಇರ್ತಾರೆ. ನಿಮ್ಮ ಮನೆಯವರು ಮನೆ ಮುಂದೆ ವೈಶ್ಯಾರದ ಗೃಹ ಅಂತ ಬೋರ್ಡ್ ಹಾಕಿ ಬಿಡಿ, ಸರಿಯಾಗಿ ಒಪ್ಪುತ್ತೆ. ನಿನ್ನಮ್ಮ ನನ್ನ ದುಡ್ಡು ಹೊಡೆಯಲು ನಿನ್ನ ತಂಗಿಯನ್ನು ನನ್ನ ಹಿಂದೆ ಬಿಟ್ಟು ಚೆನ್ನಾಗಿ ದುಡ್ಡು ಬಾಚಿಕೊಂಡಳು. ಈಗ ನಿನ್ನ ತಂಗಿ ಏನು ಮಾಡ್ತಿದ್ದಾಳೆ ಗೊತ್ತಾ? ನಾನು ದುಡ್ಡಲ್ಲಿ ಚೆನ್ನಾಗಿ ಮಜಾ ಮಾಡಿ ಈಗ ನನಗಿಂತ ರಿಚ್ ಆಗಿರೋ ಹುಡುಗನ ಹಿಂದೆ ಬಿದ್ದಿದ್ದಾಳೆ. ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಮಗೆ? ಯಾವ ರೆಡ್ ಲೈಟ್ ಏರಿಯಾ ಮುಂದೆ ಬಟ್ಟೆ ಬಿಚ್ಚಿ ಬೆತ್ತಲಾಗಿದ್ದಾಳೋ ನಿನ್ನ ತಂಗಿ. ಹೋಗಲು ಆ ಕಡೆ, ನನ್ನನ್ನು ಏನು ಕೇಳ್ತೀಯಾ ಎಂದು ಕುಡಿದ ಮತ್ತಿನಲ್ಲಿ ರೋಹಿತ್ ಜೋರಾಗಿ ಹೇಳಲು ಅವನೊಂದಿಗೆ ವಾದಿಸಲು ಇಚ್ಛಿಸಿದ ನಿಶಾಂತ್ ಅವಮಾನದಿಂದ ತನ್ನ ಬೈಕ್ ಹತ್ತಿರ ಬಂದವನು ತಂಗಿ ಫಬ್ನಲ್ಲಿರ್ಬೋದು ಎಂದು ಅತ್ತ ಕಡೆ ಹೋಗುವನು. ಇವನ ಜೊತೆ ವಾದ ಮಾಡಿ ಏನು ಸಾಧಿಸಲಿ? ನಮ್ಮ ಮನೆಯವರು ಆಗಿರೋದಕ್ಕೆ ಅಲ್ವಾ ಇವನು ಈ ರೀತಿ ಹೇಳುತ್ತಿರೋದು. ಸಪ್ತಾಳ ಬಗ್ಗೆ ಅಪ್ಪ ಅಮ್ಮ ಸ್ವಲ್ಪ ಹಿಡಿತ ಸಾಧಿಸಿದರೆ ಹಿಂದವಳು ಒಳ್ಳೆಯ ಹುಡುಗಿಯಾಗಿರ್ತಿದ್ಲು. ಈ ರೀತಿ 19ನೇ ವಯಸ್ಸಿಗೆ ಬಾರ್ ಫಬ್ ಎಂದು ಸುತ್ತುತ್ತಿರಲಿಲ್ಲ. ಇನ್ಮೇಲಿಂದಾದರೂ ನನ್ನ ಮನೆ ಜವಾಬ್ದಾರಿ ತಗೋಬೇಕು. ನನಗಿರೋದು ಒಬ್ಬಳೆ ತಂಗಿ. ನನ್ನನ್ನು ಶತ್ರು ಅಂತ ಅಂದುಕೊಂಡ್ರೂ ಪರವಾಗಿಲ್ಲ. ನನ್ನ ತಂಗಿ ಇನ್ಮುಂದೆ ಏನು ಮಾಡ್ತಾಳೆ, ಎಲ್ಲಿ ಹೋಗ್ತಾಳೆ ಅನ್ನುವುದರ ಮೇಲೆ ಕಣ್ಣಿಡಬೇಕು. ರೋಹಿತ್ ಹೇಳಿದ ವೈಶ್ಯ ಗ್ರಹ ವಿಷಯ ಏನಾದರೂ ನನ್ನ ಹುಡುಗಿಗೆ ಗೊತ್ತಾದರೆ ದೊಡ್ಡ ಜಗಳವೇ ಮಾಡ್ತಾಳೆ. ಮೇಷ್ಟ್ರ ಮಗಳವಳು. ಇಂಥ ಮಾತುಗಳು ಕೇಳಿ ನಮ್ಮನಿಗೆ ಸೊಸೆಯಾಗಿ ಬರಲು ಒಪ್ಪುತ್ತಾಳ? ಸೋದರತ್ತೆ ಮಗಳಾದರೂ ಕೂಡ ಹಿಂದೆ ಮುಂದೆ ಯೋಚಿಸ್ತಾರೆ. ಇಲ್ಲ, ನನ್ನ ತಂಗಿಯಿಂದ ನನ್ನ ಜೀವನ ಹಾಳಾಗೋಕ್ಕೆ ನಾನು ಬಿಡೋಲ್ಲ. ನನ್ನ ಜೀವನದಲ್ಲಿ ನಾನು ಚೆನ್ನಾಗಿರಬೇಕು, ನನ್ನ ತಂಗಿ ಜೀವನ ಕೂಡ ಚೆನ್ನಾಗಿರಬೇಕು. ಈ ರೀತಿ ಇನ್ಮುಂದೆ ನಾನು ನಡೆದುಕೊಳ್ಳುತ್ತೇನೆ
ಎಂದು ಹೇಳಿಕೊಂಡ ನಿಶಾಂತ್ ಫಬ್ ಮುಂದೆ ಒಬ್ಬಳೇ ನಿಂತಿದ್ದ ತಂಗಿಯನ್ನು ನೋಡಿ ಬೈಕ್ ನಿಲ್ಲಿಸಿದವನು ಅವಳನ್ನು ಕೋಪದಲ್ಲಿ ನೋಡುವನು. ನಿಶು, ಇಷ್ಟೊಂದು ಲೇಟಾಗಿ ಬರುವುದಾ? ಅಮ್ಮ ಹೇಳಿದ್ರು ಆಗಲೇ ಹೊರಟಿದೆಯಂತೆ ಎಂದು ಹೇಳುತ್ತಲೇ ಬೈಕ್ ಹತ್ತಿ ಕುಳಿತುಕೊಂಡರೆ ಏನೋ ಮಾತನಾಡಿದ ನಿಶಾಂತ್ ನಾಳೆ ಭಾನುವಾರವಿದ್ದ ಕಾರಣ ತಂಗಿಯ ಜೊತೆ ಮಾತನಾಡಬೇಕು ಎಂದು ತೀರ್ಮಾನಿಸಿ ಮನೆಗೆ ಕರೆದುಕೊಂಡು ಬಂದಿದ್ದ. ಅಂದು ಭಾನುವಾರದ ದಿನ ಮಲ್ಲೇಶ್ವರಂನಲ್ಲಿರುವ NH ರೆಸ್ಟೋರೆಂಟ್ಗೆ ಕಾಲ್ ಮಾಡಿ ತನ್ನಮ್ಮನಿಗೆ 1-2 ದಿನಗಳ ಕಾಲ ರಜೆ ಬೇಕೆಂದು ಕೇಳಿಕೊಂಡ ಸ್ವರ. ಮ್ಯಾನೇಜರ್ ಒಪ್ಪಿದಾಗ ಖುಷಿಯಲ್ಲಿ ಕಾಲ್ ಕಟ್ ಮಾಡಿದವಳು ತನ್ನ ಹಾಸಿಗೆ ಮಡಚಿಟ್ಟು ಮನೆಯನ್ನು ನೀಟಾಗಿ ಗುಡಿಸಿ ನೆಲವರಿಸಿದವಳು ಬೇಗ ಬೇಗ ಸ್ನಾನ ಮುಗಿಸಿ ಬಂದು ತಿಂಡಿ ಮಾಡಿಟ್ಟು ಇನ್ನೂ ಮಲಗಿದ್ದ ತನ್ನಮ್ಮ ತಂಗಿಯನ್ನು ಎಬ್ಬಿಸಲು ಹೋಗುವಳು. ಹೀಗಾಗಲೇ ಎದ್ದಿದ್ದಾನು ಅವರು ಹಾಸಿಗೆಯಿಂದ ಮೇಲೆದ್ದು ಹೇಳುತ್ತಿದ್ದರು. ಅರೆ, ಇದೇನು ಸ್ವರ, ಇಷ್ಟು ಬೇಗ ಎದ್ದು ಸ್ನಾನ ಮಾಡಿದ್ಯಾ? ಭಾನುವಾರ ಯಾವಾಗಲೂ ಸಂಜೆ ಮೇಲೆ ಅಲ್ವಾ ಸ್ನಾನ ಮಾಡುತ್ತಿದ್ದದು. ನೀನು ಸ್ವಲ್ಪ ಹೊತ್ತು ಮಲಗೋದು ಅಲ್ವೇನೋ ಪುಟ್ಟ, ದಿನ ಕಾಲೇಜ್ಗೆ ಬೇರೆ ಹೋಗ್ತಿದ್ಯಾ ಎಂದು ಹೇಳುವರು. ನೆನ್ನೆ ಹೇಳಿದ್ನಲ್ಲಮ್ಮ, ನೀನು 2 ದಿನ ರಜೆ ಹಾಕಿದ್ಯಾ, ನಾನು ನಾಳೆ ದಿನ ರಜೆ ಹಾಕಿದ್ದೀನಿ. ಸೊ ಇವತ್ತು ಎಲ್ಲ ಕೆಲಸ ನಾನೇ ಮಾಡೋದು. ಹಾಗೆ ಇವತ್ತು ತಿಂಡಿ ಕೂಡ ನಾನೇ ಮಾಡಿಟ್ಟಿದ್ದೀನಿ. ಹೋಗಿ ಮುಖ ತೊಳೆದುಕೊಂಡು ಬಾ, ತಿಂಡಿ ತಿನ್ನುವಂತೆ. ಶ್ರುತಿ ಪುಟ್ಟ ಎದ್ದೇಳು ಎಂದು ತಂಗಿಯನ್ನು ಎಬ್ಬಿಸಲು ಹೋಗೋಳು. ಇದೆಲ್ಲ ಯಾಕೆ ಮಾಡೋಕ್ಕೆ ಹೋದೆ ಸ್ವರ? ಕಾಲು ನೋವು ಯಾವಾಗಲೂ ಇದ್ದದೆ ಅಲ್ವಾ? ನಾನು ಜಾಸ್ತಿ ನಡೆದಾಡುತ್ತೇನೆ, ಅದಕ್ಕೆ ಹಾಗೆ ಅನ್ನಿಸ್ತದೆ. ಅದನ್ನೇ ನೀನು ನನಗೆ ದೊಡ್ಡ ರೋಗ ಬಂದಿದೆ ಅನ್ನುವಾಗೆ ಹಾಡ್ತೀಯ. ಸರಿ, ಏನು ತಿಂಡಿ ಮಾಡಿದ್ಯಾ? ಏನೋ ನೋಡ್ತೀನಿ ಎಂದು ಹೇಳಿ ಹೋಗಿದ್ದರು. ತಂಗಿಯನ್ನು ಎಬ್ಬಿಸಿದ ಸ್ವರ ಅವಳನ್ನು ವೀಲ್ಚೇರ್ ಮೇಲೆ ಕೂರಿಸಿ ಆಚೆ ಕರೆದುಕೊಂಡು ಬಂದಿದ್ದಳು. ಆ ದಿನ ಮಧ್ಯಾಹ್ನದ ತನಕ ಅಮ್ಮನೊಂದಿಗೆ ಮಾತನಾಡುವ ಶ್ರುತಿ ತುಂಬ ದಿನಗಳ ಬಳಿಕ ಖುಷಿಯಲ್ಲಿದ್ದರು. ತನ್ನ ಅಮ್ಮನ ಕಾಲಿಗೆ ಎಣ್ಣೆ ತೀಡಿ ಮಸಾಜ್ ಮಾಡಿದ ಸ್ವರ ಸಮಯ ಕಳೆಯಲು ಒಳ್ಳೆಯ ಮೂವಿ ನೋಡಲು TV ಚಾನೆಲ್ ಚೇಂಜ್ ಮಾಡುತ್ತಿದ್ದವಳು. ಬೆಂಗಾಳಿಯ ಚಿತ್ರ ಬಂದಾಗ ಅದನ್ನು ಹಾಕಿ ಕೂತಿದ್ದಳು. ಏನೋ ಚಿಕ್ಕ ವಯಸ್ಸಿನಿಂದ ಅವಳಿಗೆ ಬೆಂಗಾಲಿ ಜನಗಳೆಂದರೆ, ಬೆಂಗಾಳಿ ಮೂವಿ ಹಾಡುಗಳೆಂದರೆ ಭಾಳ ಇಷ್ಟ. ಅವಳ ಮುಖಲಕ್ಷಣಗಳು ಸಹ ಬೆಂಗಾಲಿ ಸುಂದರಿಯಂತೆ ಇದ್ದದು. ನೀಲಿ ಕಂಗಳ ಸುಂದರಿ. ಯಾರೇ ಕಂಡರೂ ಬೆಂಗಾಲಿ ಹುಡುಗಿ ಎಂದು ಕೇಳುತ್ತಿದ್ದದು. ಇನ್ನು ಶ್ರುತಿ ಸಹ ಸ್ವಲ್ಪ ಬೆಂಗಾಲಿ ಹುಡುಗಿಯಂತೆ ಕಂಡರೂ ಕೂಡ ಅವಳು ಪೂರ್ತಿ ಅವರಮ್ಮ ಅನು ಅವರನ್ನು ಹೋಲುತ್ತಿದ್ದಳು. ಮೂವಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಡು ತುಂಬ ಚೆನ್ನಾಗಿದೆ. ತಮಿಳು, ತೆಲುಗು ಭಾಷೆಗಳು ನಮಗೆ ಸರಿಯಾಗಿ ಬರಲ್ಲ, ಆದರೆ ಅಷ್ಟು ಕಷ್ಟವಾಗಿರುವ ಬೆಂಗಾಲಿ ಭಾಷೆ ಎಷ್ಟು ಚೆನ್ನಾಗಿ ಅರ್ಥವಾಗ್ತದೆ ಹಾಗೂ ಮಾತನಾಡಲು ಬರುತ್ತೆ ಅಲ್ವಾ ಶ್ರುತಿ ಎಂದು ಸ್ವರ ತಂಗಿಯನ್ನು ಕೇಳಿದಾಗ ಸ್ನಾನ ಮುಗಿಸಿ ದೇವರಿಗೆ ಗಂಧದ ಕಡ್ಡಿ ಹಚ್ಚಿ ಬರುವ ಅನು ಅವರು ಬೆಂಗಾಲಿ ಭಾಷೆಯನ್ನು ಕೇಳಿ ಆಘಾತಗೊಂಡರು. ಕರಣ್ ಚಟರ್ಜಿ ಅವರು ಈ ರೀತಿಯ ಬೆಂಗಾಲಿ ಪದಗಳನ್ನೇ ಉಚ್ಚರಿಸುತ್ತಿದ್ದರು. ಆ ಮೂವಿಯಲ್ಲಿ ಪದೇ ಪದೇ ಆ ಭಾಷೆ ಕೇಳಿಸ್ತಿದ್ದರೆ ತಮಗೆ ಮೋಸ ಮಾಡಿ ಹೋದವರ ನೆನಪಿನಿಂದ ಕೋಪಗೊಂಡ ಅನು ಅವರು ಹೋಗಿ TV ಆಫ್ ಮಾಡಿದರು. ಅಮ್ಮ, ಯಾಕಮ್ಮ TV ಆಫ್ ಮಾಡಿದೆ? ಒಳ್ಳೆ ಮೂವಿ ಇತ್ತು, ಕ್ಲೈಮ್ಯಾಕ್ಸ್ ಕೂಡ ಮುಗಿದಿರಲಿಲ್ಲ ಎಂದು ಸ್ವರ ಪೆಚ್ಚಾಗಿ ಕೇಳಿದಳು. ಬೇರೆ ಬೇರೆ ಭಾಷೆಯ ಮೂವಿ ಯಾಕೆ? ಕನ್ನಡ ಮೂವಿ ನೋಡಿ. ಅದು ಅಲ್ಲದೆ ಅದು ತಮಿಳು, ತೆಲುಗು ಅಲ್ಲ, ಅರ್ಥವಾಗದ ಭಾಷೆ ಬಂಗಾಳಿ. ಅದು ಯಾಕೆ ನೋಡಬೇಕು ನೀವು? ಸಾಕು ಸಾಕು TV ನೋಡಿದ್ದು. ಇಬ್ಬರು ಹೋಗಿ ಸ್ವಲ್ಪ ಹೊತ್ತು ಮಲಗಿ, ನಾನು ಸಂಘಕ್ಕೆ ದುಡ್ಡು ಕೊಟ್ಟು ಬರ್ತೇನೆ ಎಂದು ಹೇಳಿ ಹೋಗಿದ್ದರು. ಅಮ್ಮನ ವಿಚಿತ್ರ ನಡೆಯಿಂದ ಗೊಂದಲಗೊಂಡ ಅಕ್ಕ ತಂಗಿಯರಿಬ್ಬರು ತನ್ನಮ್ಮ ಹೋದ ಬಳಿಕ ಮತ್ತೆ ಆ ಮೂವಿಯನ್ನು ಹಾಕಿಕೊಂಡು ನೋಡಿದ್ದರು. ಯಾವುದೇ ಭಾಷೆ ಬಗ್ಗೆ ವಿರೋಧ ಇಲ್ಲ, ಕೇವಲ ಕತೆಗೋಸ್ಕರ. ಹಾಯ್ ಹ್ಯಾಂಡ್ಸಮ್, ದಿಸ್ ಈಸ್ ಸಪ್ತ. ನಿನ್ನೆ ರಾತ್ರಿ ನಾವಿಬ್ಬರು ಮಾತನಾಡಿದ್ವಿ. ಸಂಡೇ ಇದೆ, ನೀವು ಫ್ರೀ ಇದ್ದರೆ NH ಕಾಫಿ ಸೆಂಟರಲ್ಲಿ ಸಿಗುವ ಎಂದು ಇನ್ಸ್ಟಾಗ್ರಾಮ್ನಲ್ಲಿ ಪಬ್ಲಿಕ್ ಅಕೌಂಟ್ ಆದ ಅಗಸ್ತ್ಯನಿಗೆ ಮೆಸೇಜ್ ಮಾಡಿದಳು. ಮಿಸ್ಟರ್ ಇಂಡಿಯಾ ಗೆದ್ದಿರುವ ಅಗಸ್ತ್ಯನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಬ್ಲೂ ಮಾರ್ಕ್ ಹೊಂದಿತ್ತು. ಅದರ ಜೊತೆ ಗ್ರೇಟ್ ಬಿಸ್ನೆಸ್ ವಿಮೆನ್ ಆದ ನೀಲಾಂಬರಿ ಹೆಗ್ಡೆಯ ಒಬ್ಬನೇ ಮಗ. ಅವರ ಬ್ರ್ಯಾಂಡ್ಗಳು ದೇಶದೆಲ್ಲೆಡೆ ಪ್ರಸಿದ್ಧವಾದದು. ಹಾಗಾಗಿ ಅವನಿಗೂ ಕೂಡ ಒಳ್ಳೆ ಫಾಲೋವರ್ಸ್ ಇದ್ದರು. ನಿನ್ನೆ ರಾತ್ರಿ 2 ಗಂಟೆ ರಾತ್ರಿ ಮೇಲೆ ಮನೆ ತಲುಪಿದ ಸಪ್ತ ಬೆಳಿಗ್ಗೆ 11ರ ನಂತರ ಎದ್ದಿದ್ದಳು. ಅವಳ ರೂಮಿಗೆ ತಿಂಡಿಯ ಸರಬರಾಜಾಗಿತ್ತು ದೇವಿಕಾ ಅವರಿಂದ. ಬೆಳಿಗ್ಗೆಯಿಂದ ತಂಗಿಯೊಂದಿಗೆ ಮಾತನಾಡಲು ಕಾಯ್ತಿದ್ದ ನಿಶಾಂತ್ ಗೆಳೆಯನೆಯ ಕಾಲ್ ಬಂದಿದ್ದ ಕಾರಣ ಎಲ್ಲೋ ಹೊರಗಡೆ ಹೋಗಿದ್ದ. ತಿಂಡಿ ತಿಂದಾದ ಬಳಿಕ ತನ್ನ ಕಾಲೇಜಿನ ಇನ್ಸ್ಟಾಗ್ರಾಮ್ ಗ್ರೂಪಿಗೆ ಹೋಗಿ ಅಲ್ಲಿ ಅಗಸ್ತ್ಯನ ಅಕೌಂಟ್ ಹುಡುಕಿ ಅಲ್ಲಿದ್ದ ಅವನ ಜಿಮ್ ವಿಡಿಯೋಸ್ನ ಕಪ್ಪು ಸೂಟ್ನಲ್ಲಿ ಹ್ಯಾಂಡ್ಸಮ್ ಆ್ಯಂಡ್ ಹಾಟ್ ಆಗಿ ಕಾಣಿಸುವ ಅಗಸ್ತ್ಯನ ಫೋಟೋಸ್, ಹಾಗೆ ಅವನ ಇನ್ಸ್ಟಾಗ್ರಾಮ್ ತುಂಬಿರುವ ಅವರ ಕಂಪನಿ ಫೋಟೋಸ್, ಕಾಫಿ ಸೆಂಟರ್ ಫೋಟೋಸ್, ಅವರ ಸೀರೆಗಳು, ಒಡವೆಗಳು ಹಾಗೂ ಮಸಾಲೆ ಫ್ಯಾಕ್ಟ್ರಿಗಳ ಅಂಗಡಿಗಳು, ಕಂಪನಿಗಳ ಫೋಟೋ ನೋಡಿ ಫಿದಾ ಆಗಿದ್ದ ಸಪ್ತ
ಅವನು ಪ್ರತಿ ಭಾನುವಾರ ಕಾಫಿ ಸೆಂಟರ್ಗೆ ಸಂಜೆಯ ಮೇಲೆ ಹೋಗಿ ಕಾಫಿ ಕುಡಿಯುವುದನ್ನು ಅವನು ಹಾಕಿರೋ ಫೋಟೋದಿಂದ ತಿಳಿದು ಮೆಸೇಜ್ ಮಾಡಿದ್ದಳು. ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ಅಮ್ಮನೊಂದಿಗೆ ಫೋನ್ನಲ್ಲಿ ಮಾತನಾಡಿ ತನ್ನ ಜಿಮ್ ವರ್ಕ್ ಔಟ್ ಮುಗಿಸಿ ತಿಂಡಿ ಮುಗಿಸಿದ ಅಗಸ್ತ್ಯ ಹೊರಗಡೆ ಹೋಗಲು ರೆಡಿಯಾಗುತ್ತಿದ್ದನು. ಇನ್ಸ್ಟಾಗ್ರಾಮಿಂದ ಹೊಸ ಮೆಸೇಜ್ ಬಂದಾಗ ಅದನ್ನು ತೆರೆದು ನೋಡಿದ. ಬೀಚ್ ಒಂದರಲ್ಲಿ ಸುಂದರವಾಗಿ ತೆಗೆಸಿಕೊಂಡಿದ್ದ ಸಪ್ತಾಳ ಸುಂದರವಾದ ಫೋಟೋ ಇದ್ದ ಪ್ರೊಫೈಲ್. ಅದು ನೋಡಿದ ತಕ್ಷಣ ನಿನ್ನೆ ತಾನು ಮಾತನಾಡಿದ ಹುಡುಗಿ ಎಂದು ತಿಳಿದು ಅವಳ ಅಕೌಂಟಿಗೆ ಫಾಲೋ ಬ್ಯಾಕ್ ಮಾಡದೆ ಬರೀ ಅವಳು ಮಾತ್ರ ಫಾಲೋ ಮಾಡುವುದನ್ನು ಆಕ್ಸೆಪ್ಟ್ ಮಾಡಿಕೊಂಡವನು ಅವಳೊಂದಿಗೆ ಚಾಟ್ ಮಾಡಲು ಶುರು ಮಾಡಿದ. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕತೆಗೆ ಲೈಕ್ ಆ್ಯಂಡ್ ಶೇರ್ ಕೊಡಿ.